ನ್ಯಾಯದೇವತೆಗೆ ಕಣ್ಣಿಗೆ ಬಟ್ಟೆ ಕಟ್ಟಿರೋದು ಏನಕ್ಕೆ? ಅನ್ಯಾಯ ಕಾಣಿಸ್ಬಾರ್ದು ಅಂತ ಒಂದು. ಆಮೇಲೆ ನ್ಯಾಯವಾಗಿರೋರು ಕಣ್ಣು ಮುಚ್ಕೊಂಡು ಕೂತ್ಕೊಬಿಡಿ, ನಿಮ್ಗಂತೂ ನ್ಯಾಯ ಸಿಗಲ್ಲ ಅಂತ ಇನ್ನೊಂದಿರ್ಬೋದು. ಯಾಕಂದ್ರೆ ನಮ್ಮಂಥ ಕೈಲಾಗ್ದವ್ರು ನೋಡಿದ್ರು ಒಂದು ಹೆಲ್ಪಿಂಗ್ ನೇಚರ್ ಇಲ್ಲ ಯಾರಿಗೂ. ಸೊ ಒಬ್ರು ವೀಲ್ ಚೇರಲ್ಲಿ ಬಂದಿದ್ದಾರೆ, ಅವ್ರಿಗೆ ಏನೆಲ್ಲ ಸಮಸ್ಯೆ ಆಗಿದೆ. ಸೊ ಅವ್ರಿಗೆ ಯಾರು ಇಲ್ದಂಗೆ ಒಬ್ಬಳೇ ಬದುಕ್ತಿರೋ ಅಂಥದ್ದು, ಮಗು ಇದೆ ಅಂತ ಹೇಳಿದ್ರು ಸ್ವಲ್ಪ ಕರುಣೆ ವ್ಯಕ್ತಿಗಳಿಗೆ ಯಾರಿಗೂ ಇಲ್ಲ. ನ್ಯಾಯ ಕೊಡ್ಸೋಕ್ಕೆ ಅಂತ ಯಾರನ್ನೋ ಕರ್ಕೊಬರ್ಬೇಡಿ ಮನುಷ್ಯ ಯಾವತ್ತೂ ನ್ಯಾಯ ಕೊಡ್ಸಲ್ಲ, ಯಾವತ್ತೂ ನ್ಯಾಯ ಕೊಡ್ಸಲ್ಲ. ನ್ಯಾಯ ಅಂತ ಇದ್ದರೆ ದೇವರೊಬ್ಬ, ಇನ್ನೊಂದು ನ್ಯಾಯ ಅಂತ ಸಿಕ್ಕಿದ್ರೆ ನ್ಯಾಯಾಲಯದಲ್ಲೇ ಸಿಗುತ್ತೆ. ಅದು ನಾವು ಪ್ರಯತ್ನಪಟ್ಟು ಹೋರಾಟ ಮಾಡಿದರೆ ಮಾತ್ರ. ನಮಗೇನು ಸಾವಿರಾರು ಗಟ್ಟಲೆ ಬಕೆಟ್ ಹಿಡಿಯೋರು ಬೇಕಾವು ಅಂತ ಹೇಳಲ್ಲ ನಾವು. ಬಕೆಟ್ ಹಿಡಿಯೋರು ಬೇಡ ನಮಗೆ. ನಮ್ಮನೇಲಿ ಬಕೆಟ್ ಜಾಸ್ತಿ ಇದಾವೆ ನೋಡಿ, ಅಲ್ಲೇ ಕಾಣ್ತಾ ಇದೆ ಮೂರು ಬಕೆಟು, ಬಾತ್ರೂಮಲ್ಲಿ ಬಕೆಟು. ಸೊ ರೂಮಲ್ಲಿ ಇನ್ನೊಂದು ಬಕೆಟ್ ಇಟ್ಟಿದ್ದೀನಿ, ಸಾಕು ನಮಗೆಲ್ಲ ಸಾವಿರಾರು ಜನ ಬಕೆಟ್ ಹಿಡಿಯೋರು ಬೇಕಾಗಿಲ್ಲ. ನಮ್ಮ ಬಕೆಟು ಜಾಸ್ತಿ ಯೂಸ್ ಮಾಡಲ್ಲ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ರೆಡಿ ಆಗಿ ಹೋಗ್ತಾ ಇರೋವಂಥದ್ದು. ಆ್ಯಕ್ಚುಲಿ ನಿನ್ನೆ ಎಲ್ಲ ಸ್ನಾನ ಮಾಡೋಷ್ಟು ಟೈಮೇ ಆಗಿಲ್ಲ. ಬೀಚಿಂದ ಬಂದು ಸಿಕ್ಕಾಪಟ್ಟೆ ಮರಳೆಲ್ಲ ತಲೆಯಲ್ಲಿ ಸೇರ್ಕೊಬಿಟ್ಟಿತ್ತು. ಬಟ್ ಇರಿಟೇಷನು ಏನು ಮಾಡೋದು, ನೆನ್ನೆ ರೆಸ್ಟ್ ಮಾಡಲೇಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಸ್ನಾನ ಏನೂ ಮಾಡಲಿಲ್ಲ. ಪೂರ್ವಿ ನಾನು ಹಂಗೆ ರೆಸ್ಟ್ ಮಾಡಿಬಿಟ್ಟು, ಸೊ ಬೆಳಗ್ಗೆ ಪೂರ್ವಿ ಸ್ನಾನ ಮಾಡ್ಕೊಂಡು ಸ್ಕೂಲಿಗೆ ಹೊರಟ. ನಾನು ಇವಾಗ ಒಂದು ಕೆಲಸದ ಮೇಲೆ ಸೈಬರ್ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾಯಿದ್ದೀನಿ. ಸೈಬರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಯಿದ್ದೀನಿ, ಯಶವಂತಪುರ. ಸೊ ಅದಾದಮೇಲೆ ಕತೆಗೆ ಏನಾಗುತ್ತೆ ಅಂತ ಮುಂದೆ ಹೇಳ್ತೀನಿ. ಸೊ ಅಲ್ಲಿ ಕಂಪ್ಲೇಂಟ್ ಯಾವ ಥರ ಒಂದು ಇದನ್ನು ತೋರಿಸ್ತಾರೆ ಅನ್ನೋದು ನಾನು ನೋಡಬೇಕು. ಆ್ಯಕ್ಚುಲಿ ಇಲ್ಲಿ ಕೊಟ್ಟಿದ್ದೆ, ಸೊ ಯಾರು ಅಷ್ಟು ರೆಸ್ಪಾನ್ಸ್ ಮಾಡಲ್ಲಪ್ಪ. ಸೊ ಕೆಲವು ಪೊಲೀಸರು ಇದ್ದಾರೆ, ಒಂದೊಂದು ಥರ ವಿಚಿತ್ರವಾಗಿದ್ದಾರೆ. ಸೊ ಈ ಥರದವ್ರು ಒಬ್ಬರು ಬಂದಿದ್ದಾರೆ, ಅವ್ರಿಗೇನು ಸಮಸ್ಯೆ ಆಗಿದೆ ಅಂತಲೇ ಹೇಳೋಕ್ಕೂ ಕೇಳೋಕ್ಕೂ ಅವ್ರಿಗೆ ಟೈಮೂ ಇರೋಲ್ಲ. ಸೊ ಅಂಥ ಚೆನ್ನಾಗಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಅವರಿಗೆಲ್ಲ ಸ್ವಲ್ಪ ಅವಶ್ಯಕತೆ ಇರುತ್ತೆ, ಆ ಅವಶ್ಯಕತೆ ನಮ್ಮ ಕೈಲಿ ತೀರ್ಸೋಕ್ಕಾಗಲ್ಲ. ಸೊ ಅದು ಪ್ರಾಬ್ಲಮ್. ದುಡ್ಡಿದ್ರೆ ಬೇಕಾದ್ರೆ 5 ನಿಮಿಷಕ್ಕೆ ಕೆಲಸ ಬೇಗನೆ ಆಗಿಬಿಡುತ್ತೆ. ಕೆಲವೊಬ್ಬರು ಜನ ಹಂಗೆ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ನಮ್ಮಂಥ ಕೈಲಾಗ್ದವ್ರು ನೋಡಿದ್ರು ಒಂದು ಹೆಲ್ಪಿಂಗ್ ನೇಚರ್ ಇಲ್ಲ ಯಾರಿಗೂ. ಸೊ ಒಬ್ರು ವೀಲ್ ಚೇರಲ್ಲಿ ಬಂದಿದ್ದಾರೆ, ಅವ್ರಿಗೆ ಏನೆಲ್ಲ ಸಮಸ್ಯೆ ಆಗಿದೆ. ಸೊ ಅವ್ರಿಗೆ ಯಾರು ಇಲ್ದಂಗೆ ಒಬ್ಬಳೇ ಬದುಕ್ತಿರೋ ಅಂಥದ್ದು, ಮಗು ಇದೆ ಅಂತ ಹೇಳಿದ್ರು ಸ್ವಲ್ಪ ಕರುಣೆ ವ್ಯಕ್ತಿಗಳಿಗೆ ಯಾರಿಗೂ ಇಲ್ಲ. ಕೆಲವೊಬ್ರು ಈ ಥರ ನಡ್ಸ್ಕೊಳ್ತಾರೆ ನಮ್ಮನ್ನು. ನಾನು ಎಲ್ಲ ಕಡೆ ನೋಡಿಬಿಟ್ಟಿದ್ದೀನಿ ಬಿಡಿ. ಆ ನ್ಯಾಯ ಕೊಡಿಸ್ತೀನಿ, ಈ ನ್ಯಾಯ ಕೊಡಿಸ್ತೀನಿ ಅಂತ ಎಷ್ಟೆಷ್ಟೋ ಜನ ಕಾಗ್ಯಾರ್ಸಿರೋದು ನೋಡಿದ್ದೀನಿ. 1 ಇಯರು ಅವ್ರ ಹತ್ರ ಹೋಗಿ ಇವ್ರ ಹತ್ರ ಹೋಗಿ ಬರೀ ನ್ಯಾಯ ಕೊಡಿಸ್ತೀನಿ ನನ್ನ ಗಂಡನಿಂದ ಅಂತ ಕೇಳಿ ಅವರೆಲ್ಲ ಅನ್ಯಾಯ ಮಾಡಿದ್ರೆ ಹೊರತು ನ್ಯಾಯ ಕೊಡ್ಸೋಕ್ಕೆ ಯಾರೂ ಬರಲಿಲ್ಲ. ದುಡ್ಡಿನ ಕಂತೆ ಬಿಚ್ಚಿದ್ರೆ ಯಾರು ಬೇಕಾದ್ರೂ ಯಾವ ನ್ಯಾಯ ಬೇಕಾದ್ರೂ ಕೊಡಿಸ್ತಾರೆ. ಸೊ ದುಡ್ಡಿನ ಕಂತೆ ನಮ್ಮ ಹತ್ರ ಇಲ್ಲ, ನಮಗೂ ಅದಕ್ಕೂ ದೂರ. ಸೊ ಹಂಗಾಗಿ ನಮ್ಮನ್ನು ದೂರ ಇಟ್ಟಿದ್ದಾರೆ. ಇಷ್ಟೇ ಜೀವನ. ದುಡ್ಡಿದ್ರೆ ದುನಿಯಾ ಅನ್ನೋದು. ಅದಕ್ಕೆ ದೊಡ್ಡವ್ರು ಹೇಳಿರೋ ಮಾತುಗಳು ಸುಮ್ಮನೆ ಹೇಳಿಲ್ಲ. ಎಲ್ಲಿ ಸಿಹಿ ಇರುತ್ತೋ ಅಲ್ಲಿ ನೊಣಗಳು, ಇರುವೆಗಳು ಜಾಸ್ತಿ ಇರ್ತವಂತೆ. ಸೊ ಹಂಗೆ ಸಿಹಿ ಇಲ್ದಿರೋ ಕಡೆ ಯಾವುದು ಒಂದು ನಾಯಿನೂ ಮೂಸು ನೋಡಲ್ಲ ಅಂತ ಹೇಳ್ತಾರಲ್ಲ, ಹಂಗಿದೆ ಇವಾಗಿನ ಪರಿಸ್ಥಿತಿ. ದುಡ್ಡಿದ್ರೆ ನೋಡಪ್ಪ, ನೀನು ಯಾವ ಪರಿಸ್ಥಿತಿಯಲ್ಲಿ ಆಗಿರೋ, ನಿನಗೆ ಕೈ ಇರಲಿ ಕಾಲಿಲ್ದಿ ನಿಮ್ಮ ಕಾಲು ಬುಡದಲ್ಲಿ ಬಂದು ಬಿದ್ದಿರೋ ಅಂಥ ಜನಗಳಿದ್ದಾರೆ, ಇವತ್ತಿಗೂ ಇದ್ದಾರೆ ಕೆಲವು ಜನ. ಸೊ ಎಲ್ಲರೂ ಮೆನ್ಷನ್ ಮಾಡಿ ಹೇಳ್ತಾರ ನಾನು. ಸೊ ನನಗಾಗಿರೋ ಅನುಭವಗಳು ಹೇಳ್ತಾ ಇದ್ದೀನಿ. 2 ವರ್ಷದಿಂದ ಏನೆಲ್ಲ ನಡೀತು, ಯಾರ್ಯಾರಿಂದ ನ್ಯಾಯ ಕೇಳೋಕ್ಕೆ ಹೋಗಿ ಏನೆಲ್ಲ ಕಷ್ಟಗಳು ಅನುಭವಿಸ್ದೆ, ಯಾವ್ಯಾವ ರೀತಿ ಮಾತಾಡಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿ ನಿಲ್ಲಿಸಿದ್ದಾರೆ ನನ್ನನ್ನು, ಪ್ರತಿಯೊಂದು ಅನುಭವಿಸಿದ್ದೀನಿ. ಹಾಗಾಗಿ ಅದಕ್ಕೆ ನ್ಯಾಯದೇವತೆಗೆ ಕಣ್ಣಿಗೆ ಬಟ್ಟೆ ಕಟ್ಟಿರೋದು ಏನಕ್ಕೆ? ಅನ್ಯಾಯ ಕಾಣಿಸ್ಬಾರ್ದು ಅಂತ ಒಂದು. ಆಮೇಲೆ ನ್ಯಾಯವಾಗಿರೋರು ಕಣ್ಣು ಮುಚ್ಕೊಂಡು ಕೂತ್ಕೊಬಿಡಿ, ನಿಮ್ಗಂತೂ ನ್ಯಾಯ ಸಿಗಲ್ಲ ಅಂತ ಇನ್ನೊಂದಿರ್ಬೋದು. ಯಾಕಂದರೆ ಇದು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಈ ಲೈನ್ನ. ಯಾಕಂದರೆ ಯಾವತ್ತೂ ನ್ಯಾಯ ಸಿಗಲ್ಲ. ನೀವು ಕಣ್ಣು ಮುಚ್ಕೊಂಡು ಸುಮ್ಮನೆ ಬಟ್ಟೆ ಕಟ್ಕೊಂಡು ಕೂತ್ಕೊಬಿಡಿ ಅಂತ ಹೇಳೋಂಗಿದೆ ಇದು. ಸೊ ನ್ಯಾಯದೇವತೆ ಕಣ್ಣು ಮುಚ್ಕೊಂಡು ಯಾಕೆ ಕೂತಿದ್ದಾಳೆ ಅನ್ನೋದು ನಂಗೆ ಇವಾಗ ಅರ್ಥ ಆಗ್ತಿದೆ. ಸೊ ನನ್ನಂಥ ವೀಲ್ ಚೇರಲ್ಲಿ ಇದ್ಕೊಂಡು ನನ್ನಂಥ ಒಬ್ಬಳು ಯಾರು ಸಹಾಯನೂ ಇಲ್ಲದೆ ಬದುಕೋಳಿಗೇ ನ್ಯಾಯ ಸಿಗ್ತಾಯಿಲ್ಲ. ಇನ್ನು ಕೈಕಾಲಲ್ಲಿ ನೆಟ್ಟಗಿರೋರು ಅವ್ರು ನ್ಯಾಯವಾಗಿ ಬದುಕ್ತೀನಿ ಅಂದ್ರೂ ಈ ಜನಗಳು ಯಾವಾಗ ಬಿಡ್ತಾರೋ, ಈ ನ್ಯಾಯ ಎಲ್ಲಿ ಕೊಡಿಸ್ತಾರೆ, ಎಲ್ಲಿ ಸಿಗುತ್ತೆ ಈ ನ್ಯಾಯ? ದುಡ್ಡಿದ್ರೆ ಸಿಗುತ್ತಾ ನ್ಯಾಯ? ಗ್ಯಾರಂಟಿ ಸಿಗುತ್ತೆ. ನಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ನಮ್ಗೆ ನ್ಯಾಯ ಸಿಗ್ತಾಯಿಲ್ಲ. ಸೊ ಇವಾಗ ನನಗೆ ಕಂಪ್ಲೀಟ್ಲಿ ಅರ್ಥ ಆಗ್ಬಿಟ್ಟಿದೆ ಲೈಫ್ ಅಂದರೆ ಏನು, ಜನ ಹೆಂಗಿರ್ತಾರೆ, ಜನ ಯಾವುದಕ್ಕೋಸ್ಕರ ನಮ್ಮ ಹತ್ರ ಇರ್ತಾರೆ, ಅವರ ಯೂಸ್ ಹೇಗಿದೆ, ಅದನ್ನು ಯಾವ ರೀತಿ ಬಳಸ್ಕೋತಾರೆ. ಸೊ ಎಲ್ಲ ಕಂಪ್ಲೀಟಾಗಿ ಅರ್ಥ ಆಗೋಗಿದೆ. ಒಬ್ಬೊಬ್ಬರು ಬಂದು ಒಂದೊಂದು ಥರ ಪಾಠ ಕಲಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಒಬ್ಬರಿಂದ ಕಲಿತು ಇವತ್ತು ಒಳ್ಳೆ ಎಲ್ಲ ತಲೆಗತ್ತಿರೋ ಮೇಧಾವಿ ಥರ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಅನುಭವಗಳಾಗ್ಬಿಟ್ಟಿದ್ದಾವೆ. ಯಾರ್ಯಾರಿಂದ ಯಾವ್ಯಾವ ಥರ ನನಗೆ ಒಂದು ಪಾಠ ಕಲಿತೆ, ಯಾವ್ಯಾವ ಥರ ಒಂದು ಅನುಭವನ ಕಲ್ತ್ಕೊಂಡಿರೋದು ನಾನಾಗೇ ಹೇಳೋಕ್ಕೆ ಕಾರಣವೇ ಈ ಅನುಭವಗಳು.
ಸೊ ಅನುಭವನ ಚೆನ್ನಾಗಿ ಅನುಭವಿಸಿ ಅರ್ಥ ಆಗಿ ಅಪ್ಪ ದೇವರೇ ಯಾರ ಸಮಸ್ಯೆನೂ ಬೇಡ, ನಾನು ಒಂಟಿಯಾಗಿದ್ದರೂ ಪರವಾಗಿಲ್ಲ, ಯಾರು ನ್ಯಾಯ ಕೊಡಿಸೋದು ಬೇಡ, ಯಾರಿಗೆ ಎಲ್ಲಿ ಸಾಲ ಮಾಡ್ಕೊಂಡು ದುಡ್ಡು ಕೊಡೋದು ಬೇಡ ಅಂತ ಅನಿಸಿ ಸೊ ಇವತ್ತು ಈ ಪರಿಸ್ಥಿತಿಲಿ ಇದ್ದೀನಿ ಅಷ್ಟೇ. ಯಾರನ್ನು ನಂಬೇಡಿ, ಯಾರು ಸುಮ್ಮನೆ ಬರಲ್ಲ ನ್ಯಾಯ ಕೊಡ್ಸೋದಕ್ಕೆ, ಯಾರು ಬರಲ್ಲ. ಆಮೇಲೆ ಸಾಲ ಮಾಡ್ಕೊಂಡು ಮಧ್ಯದಲ್ಲಿ ಸಿಕ್ಕಾಕೊಂಡು ಸಾಯೋರು ನೀವುಗಳೇ. ಸೊ ನ್ಯಾಯ ಕೊಡ್ಸೋಕ್ಕೆ ಅಂತ ಯಾರನ್ನೂ ಕರ್ಕೊಬರ್ಬೇಡಿ ಮನುಷ್ಯನ. ಮನುಷ್ಯ ಯಾವತ್ತೂ ನ್ಯಾಯ ಕೊಡ್ಸಲ್ಲ, ಯಾವತ್ತೂ ನ್ಯಾಯ ಕೊಡ್ಸಲ್ಲ. ನ್ಯಾಯ ಅಂತ ಇದ್ದರೆ ದೇವರೊಬ್ಬ, ಇನ್ನೊಂದು ನ್ಯಾಯ ಅಂತ ಸಿಕ್ಕಿದ್ರೆ ನ್ಯಾಯಾಲಯದಲ್ಲೇ ಸಿಗುತ್ತೆ. ಅದು ನಾವು ಪ್ರಯತ್ನಪಟ್ಟು ಹೋರಾಟ ಮಾಡಿದರೆ ಮಾತ್ರ. ಇಲ್ಲಾಂದರೆ ಯಾವ ಮನುಷ್ಯನೂ ಮಂದ್ಯದಲ್ಲಿ ಬ್ರೋಕರ್ ಕೆಲಸ ಮಾಡೋಕ್ಕೆ ಬರ್ತಾನಲ್ಲ, ಅವ್ನು ಬ್ರೋಕರೇ ಆಗಿರ್ತಾನೆ. ಆ ಬ್ರೋಕರ್ ಕೆಲಸ ಮಾಡೋ ನನ್ನ ಮಗನಿಗೆ ಇನ್ನೂ ಒಂದು ಸ್ವಲ್ಪ ಉಗಿಬೇಕು ಅನಿಸುತ್ತೆ ನನಗೆ. ಯಾಕಂದರೆ ಮಧ್ಯದಲ್ಲಿ ಮಾತಾಡ್ತಾರಲ್ಲ, ನನ್ನ ಮಕ್ಕಳೆಲ್ಲ ದುಡ್ಡು ಕೀಳೋ ನನ್ನ ಮಕ್ಕಳುಗಳು. ಯಾಕಂದರೆ ನನ್ನ ಹತ್ರ ಎಲ್ಲ ಈ ಅನುಭವಗಳೆಲ್ಲ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಹೇಳ್ತಾಯಿದ್ದೀನಿ, ಈ ಮಧ್ಯದಲ್ಲಿ ಇಕ್ಕೊಂಡು ಯಾರು ನೀವು ಮಾತಾಡ್ಸೋಕೆ ಹೋಗ್ತಿರಲ್ಲ, ದಯವಿಟ್ಟು ಆ ಕೆಲಸ ಮಾಡಬೇಡಿ. ಸುಮ್ಮನೆ ದುಡ್ಡು ಕಳ್ಕೊತೀರಾ, ಮರ್ಯಾದೆನೂ ಕಳ್ಕೊತೀರ ಒಂದು ಕಡೆ. ಸೊ ಲಾಸ್ಟಿಗೆ ನನ್ನ ಮಕ್ಕಳು ದುಡ್ಡು ಎಷ್ಟು ಕೊಟ್ಟರು ನುಂಗಿ ಲಾಸ್ಟಿಗೆ ಹೋಗಿ ಸಾಲ ಮಾಡ್ಕೊಂಡು ತಗೊಂಡು ಬಾ ಅನ್ನೋ ಪರಿಸ್ಥಿತಿಗೆ ಬಂದುಬಿಡ್ತಾರೆ. ಸೊ ಈ ಅನುಭವಗಳು ನನಗಾಗಿದೆ. ಸೊ ಅದಕ್ಕೋಸ್ಕರ ನಾನು ಈ ಥರ ನ್ಯಾಯಕ್ಕೋಸ್ಕರ ಹೋರಾಡಿ ಎಲ್ಲ ಅನ್ಯಾಯನೇ ಮಾಡಿದರು ನನಗೆ. ಹಾಗಾಗಿ ಎಲ್ಲನೂ ನಾನೇನೋ ಗೊತ್ತಾ, ಸ್ವಲ್ಪ ಒದ್ರೋದು ಜಾಸ್ತಿ. ಇವಾಗ ನನಗಾಗಿರೋ ಅನುಭವಗಳನ್ನ ಮುಂದೆನೇ ಹೇಳ್ತೀನಿ, ಅದಕ್ಕೆ ಉರಿತೈತೆ ಎಲ್ಲರಿಗೂ. ಉರ್ಕೊಳ್ಳಿ, ನಾನೇ ಮಾಡೋಕ್ಕಾಯ್ತೈತೆ. ಇರೋ ನಿಜ ಹೇಳಿದ್ರೆ ಎಲ್ರಿಗೂ ಉರಿತೈತೆ. ಸುಳ್ಳು ಹೇಳಿ ಬಕೆಟ್ ಹಿಡಿಯೋದಾದರೆ ಆಹಾ ನೀನು ಬಿಟ್ಟರೆ ಇನ್ನಿಲ್ಲ ಅಂತಾರೆ. ನಾವು ನಿಜ ಹೇಳ್ಬಿಟ್ಟು ಉರಿಯಂಗೆ ಮಾಡ್ತೀವಲ್ಲ, ಅದಕ್ಕೆ ಕೋಪ ಬರುತ್ತೆ. ಅದೇ ಪರಿಸ್ಥಿತಿ ನಡೀತಾ ಇರೋದೇ ಅದು. ಸೊ ಹಂಗಾಗಿ ನಮ್ಮ ಹತ್ರ ಜನಗಳು ಜಾಸ್ತಿ ಇಲ್ಲ. ನಮ್ಗೆ ಯಾರಾದ್ರೂ ನಿಯತ್ತಾಗಿರೋರು ಇಬ್ಬರು ಇದ್ದರೆ ಸಾಕು. ನಮಗೇನು ಸಾವಿರಾರು ಗಟ್ಟಲೆ ಬಕೆಟ್ ಹಿಡಿಯೋರು ಬೇಕಾವು ಅಂತ ಹೇಳೋಲ್ಲ ನಾವು. ಬಕೆಟ್ ಹಿಡಿಯೋರು ಬೇಡ ನಮಗೆ. ನಮ್ಮನೇಲಿ ಬಕೆಟ್ ಜಾಸ್ತಿ ಇದಾವೆ ನೋಡಿ, ಅಲ್ಲೇ ಕಾಣ್ತಾ ಇದೆ 3 ಬಕೆಟು, ಬಾತ್ರೂಮಲ್ಲಿ ಒಂದು ಬಕೆಟು. ಸೊ ರೂಮಲ್ಲಿ ಇನ್ನೊಂದು ಬಕೆಟ್ ಇಟ್ಟಿದ್ದೀನಿ, ಸಾಕು ನಮಗೆಲ್ಲ ಸಾವಿರಾರು ಜನ ಬಕೆಟ್ ಹಿಡಿಯೋರು ಬೇಕಾಗಿಲ್ಲ. ನಮ್ಗೆ ಬಕೆಟು ಜಾಸ್ತಿ ಯೂಸ್ ಮಾಡಲ್ಲ. ಸೊ ಯಾಕಂದರೆ ನಾವು ಬಕೆಟ್ ಹಿಡಿಯಲ್ವಲ್ಲ, ಅದಕ್ಕೆ ನಾವು ಬಕೆಟ್ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಅಷ್ಟೇ, ಜೀವನ ಇರೋದೇ ಹಿಂಗೆ. ನೀನು ಸತ್ಯವಾಗಿದೆಯಾ ಸತ್ಯ ಅಂತ ಹೇಳ್ತೀವಿ, ನೀನು ಸುಳ್ಳಾಗಿದ್ದೀನಿ ಸುಳ್ಳು, ನೀನು ಇಂಥವನೇ ಅಂತಲೇ ಮಕ್ಕಳಿದೆ ಅಷ್ಟೇ. ನೀನು ಏನಾರು ಅನ್ಕೋ, ಆಮೇಲೆ ನೀನು ಏನಾರು ಮಾಡ್ಕೊ ಅಷ್ಟೇ. ಯಾಕೆ ಇರೋದು ಹೇಳ್ದಿನ, ಯಾಕೆ ಯಾವನಿಗೂ ಬಕೆಟ್ ಇಟ್ಕೊಂಡು ಯಾಕೆ ಬದುಕಬೇಕು ನಾವೆಲ್ಲ? ನಮ್ಮ ಜೀವನ, ನಮ್ಮ ದುಡ್ಡು, ನಮ್ಮ ಸಾಲ ಮಾಡ್ಕೊಂಡು ನಾವು ಓಡಾಡೋರು, ನಮ್ಮ ಖರ್ಚುಗಳು ಮಾಡ್ಕೊಂಡು ನಾವು ಓಡಾಡೋರು. ಇವ್ರ ಮಧ್ಯದ ಬಕೆಟ್ ಹಿಡಿಯೋಕೆ ಬಂದುಬಿಟ್ಟು ಏನೂ ಕೊಟ್ಟಿಲ್ಲ, ಏನೂ ಮಾಡಿಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಬರ್ತಾರಲ್ವ, ಅವಾಗ ಅನಿಸುತ್ತೆ. ಹೆಂಗೆ ಅನಿಸುತ್ತೆ ಗೊತ್ತಾ, ದೊಡ್ಡವ್ರ ಜೀವನದಲ್ಲಿ ಉಜಾಡ್ಬಿಟ್ಟು ಲಾಸ್ಟು ನಂಗೆ ಏನೂ ಸಿಕ್ಕಿಲ್ಲ, ನಂಗೇನೂ ಮಾಡಿಲ್ಲ ಅವರು ಅನ್ನೋದು. ಬರೀ ದುಡ್ಡು ತಿನ್ನೋದೆ ಕಂಡವ್ರ ಜೀವನದಲ್ಲಿ. ಕಂಡವ್ರ ಹತ್ರ ಸಾಲ ಮಾಡ್ಕೊಂಡಾರು ತಗೊಂಡು ಬಾ ದುಡ್ಡು ತಿನ್ನೋರು ನಾವು ಅಂತಾರೆ. ಅಂಥ ಜನ ಇದ್ದಾರೆ ಇವಾಗ. ಸೊ ಎಲ್ಲೂ ನ್ಯಾಯ ಮನುಷ್ಯನಿಂದ ಸಿಗೋಲ್ಲ. ದಯವಿಟ್ಟು ಮನುಷ್ಯನ ಬಿಟ್ಬಿಟ್ಟು ಈ ನ್ಯಾಯ ದೇವತೆ ಎಲ್ಲಿದ್ದಾಳೆ ಅಂತ ಹುಡ್ಕೋಕ್ಕೆ ಟ್ರೈ ಮಾಡಿ. DCP ಆಫೀಸ್ ಬಂದಿದ್ದೀನಿ, ನೋಡೋಣ. ಫಸ್ಟ್ ಫ್ಲೋರಲ್ಲಿ ಬೇರೆ ಇದೆ, ನಂಗೆ ಹೋಗೋಕ್ಕೂ ಆಗಲ್ಲ. ಸೊ ನಾನು ಸೈಬರ್ ಕಂಪ್ಲೇಂಟ್ ಮಾಡೋಣ ಅಂತ ಯಶವಂತಪುರ ಒಂದು ಸೈಬರ್ ಪೊಲೀಸ್ ಆಫೀಸ್ಗೆ ಹೋದರೆ, ಅವರು ಕೂಡ ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೀರಾ, ನಿಮ್ಮ ಲಿಮಿಟ್ಸಿಗೆ ಇದು ಬರೋಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಲ್ಲಿ ಕಳಿಸಿದ್ದಾರೆ. ಸೊ ಇವಾಗ ಇಲ್ಲಿ ಏನು ಕತೆ ಆಗುತ್ತೆ ಗೊತ್ತಿಲ್ಲ. ಸೊ ನೋಡುವ ಏನಾಗುತ್ತೆ ಏನು ಕತೆ ಅಂತ. ಯಾವುದೋ ಒಂದು ನ್ಯಾಯ ನೀತಿ ಸಿಗಲ್ಲ ಬಿಡಿ ಇವಾಗೆಲ್ಲ. ಏನಾಗುತ್ತೆ ಕತೆ ಅಂತ ಅವಾಗ ಹೇಳಿದ್ದೀನಲ್ಲ. ಯಾವುದೇ ಪ್ರಾಬ್ಲಮ್ ಇದೆ ಅಂತ ಪೊಲೀಸ್ ಸ್ಟೇಷನ್ ಆಗಲಿ, ಮಹಿಳಾ ಆಯೋಗಕ್ಕಾಗಲಿ ಯಾವುದಕ್ಕೆ ಹೋದರೂ ಯಾರು ನ್ಯಾಯ ಕೊಡಿಸಲ್ಲ. ಒಂದೊಂದು ಸಾರಿ ಅನಿಸುತ್ತೆ, ಏನಪ್ಪ ಭೂಮಿ ಮೇಲೆ ಬದುಕಿರೋ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಬದುಕಿದೆ, ಬಟ್ ಅವರಿಗೆ ಆದ ಒಂದು ನ್ಯಾಯ ಯಾಕೆ ಸಿಗ್ತಾಯಿಲ್ಲ ಅಂದರೆ ಎಲ್ಲ ದುಡ್ಡಿನ ಮೇಲೆ ನಿಂತಿದೆ ಒಂದು. ಆಮೇಲೆ ಯಾರು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಷ್ಟು ಪುರ್ಸೊತ್ತಿಲ್ಲಪ್ಪ. ಸೊ ನಿನ್ನ ಸಮಸ್ಯೆನ ಕೇಳ್ತಾರೆ, ಅಲ್ಲಿಗೆ ಬೇಕಾ ವೀಡಿಯೋ ಮಾಡ್ಕೋತಾರೆ, ಅವ್ರದ್ದೊಂದು ಬೇಳೆ ಬೇಯಿಸ್ಕೋತಾರೆ ಅಷ್ಟೇ. ಅದು ಬಿಟ್ಟು ಮುಂದೆ ಏನಾರು ಮಾಡ್ಕೊಂಡು ಸಾಯಲಿ ಅಂತೇಳಿ ಬಿಟ್ಬಿಡ್ತಾರೆ. ಹಿಂಗೆ ಇರೋದು ಜನಗಳು.